ಹೆಲೋ ಹಾಯ್ ವೆಲ್ಕಮ್ ಟು ದ ಬಬ್ಲು ರೆಸಿಪೀಸ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಬಿಸಿಬೇಳೆಬಾತ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದೊಂದು ಈಸಿ ರೆಸಿಪಿ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ನಾನು ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನ, ಮತ್ತು ನೆನೆಸಿರುವಂಥ ಬಟಾಣಿ, ಉಪ್ಪು, ಒಂದು ಚಿಕ್ಕ ನಿಂಬೆಹಣ್ಣು ಸೈಜು ಹುಣಸೆಹಣ್ಣು, ಮತ್ತು ತೊಗರಿಬೇಳೆ, ಮತ್ತು 1 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಶೇಂಗಾ ಅಥವಾ ಕಡಲೆ ಬೀಜ, ಒಂದು ನವಿಲುಕೋಸು, ಮತ್ತು ಒಂದು ಕ್ಯಾರೆಟು, ಮತ್ತು ಒಂದು ಆಲೂಗಡ್ಡೆ, ಮತ್ತು ಬೀನ್ಸು, ಟೊಮೆಟೊ, ಒಂದು 4 ಒಣಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ. MTR ಬಿಸಿಬೇಳೆಬಾತ್ ಮಸಾಲ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ. ನಾನು ಮಾಡ್ತಾಯಿರೋದು ಒಂದು 3 ಜನಕ್ಕೆ ಆಗುವಂಥ ಬಿಸಿಬೇಳೆಬಾತನ್ನ ಮಾಡ್ತಾಯಿದ್ದೀನಿ. ನಾನು ಈಗ ಚೆನ್ನಾಗಿ ತೊಳೆದಿರುವಂಥ ಅಕ್ಕಿ ಮತ್ತು ಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಕಲ್ಲರ್ ಕಟ್ಟಿರೋ ಬೇಳೆ ಅಂದರೆ ಕಲ್ಲರ್ ಬೇಳೆ ತಗೊಂಡಿದ್ದೀನಿ. ನೀವು ಇದೇನಪ್ಪ ಅಂತ ಯೋಚನೆ ಮಾಡಬೇಡಿ, ಇದು ಕಲ್ಲರ್ ಹಾಕಿರೋಂಥ ತೊಗರಿ ಬೇಳೆನೇ. ಹಾಗೆ 1 ಟೊಮೆಟೊ, ಒಂದು ದೊಡ್ಡ ಸೈಜ್ ಟೊಮೆಟೊ ತಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಈರುಳ್ಳಿ, ನಾವೇನು ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲವನ್ನು ಹಾಕ್ಕೋಬೇಕು. ಮತ್ತು ಇನ್ನೂ ಬೇಕಿದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಮತ್ತು ಹೂಕೋಸು ಇದು ಕೂಡ ಹಾಕ್ಕೋಬೋದು, ಮತ್ತು ಸ್ವಲ್ಪ ಆಲೂಗಡ್ಡೆ, ಬೀನ್ಸು, ನವಿಲುಕೋಸು, ಮತ್ತು ಸ್ವಲ್ಪ ಕ್ಯಾರೆಟು ಇವಾಗೆಲ್ಲ ಹಾಕ್ಕೋಬೇಕು. ಈಗ ಒಂದು ಅರ್ಧ ಸ್ಪೂನು ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ತರಕಾರಿಗೆಲ್ಲ ಹಿಡಿಬೇಕಲ್ವ, ಅದಕ್ಕೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನೆನೆಸಿರುವಂಥ ಬಟಾಣಿ. ಈಗ ಇದಕ್ಕೆ ನಾನು ಕ್ವಾಂಟಿಟಿ 1 ಲೋಟ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ ನಾನು ಒಂದು 3 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕಂದ್ರೆ ಇನ್ನೂ ಅರ್ಧ ಲೋಟ ನೀರು ಹೆಚ್ಚಿಗೆ ಹಾಕ್ಕೋಬೋದು. ನಾನು 3 ಲೋಟ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಆಗಲಿ ಅಂತ. ಈಗ ನಾವು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ಇದನ್ನು ಸಾಕು, 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ನನಗಾಗುತ್ತೆ. ಇದು ತರಕಾರಿ ಎಲ್ಲ ಬೇಯುತ್ತೆ ನೋಡಿ. 2 ವಿಸಿಲ್ ಬಂದಿದೆ. ಈಗ ನಾವು ಇದನ್ನು ತೆಗೆದು ನೋಡಿದ್ರೆ ನೋಡಿ, ಈ ಥರ ಬೆಂದಿರುತ್ತೆ ನೋಡಿ, ಈ ಥರ ಇದೆ. ನೋಡಿ, ಈಗ ನಾವು ಇದಕ್ಕೆ ಒಂದು ಫ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು, ಸ್ವಲ್ಪ ತುಪ್ಪ ಬೇಕಂದ್ರೆ ತುಪ್ಪನೂ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ. ಎಲ್ಲ ಸಿಡಿದ್ಮೇಲೆ ಈಗ ಶೇಂಗಾ ಅಥವಾ ಕಡಲೆ ಬೀಜ ಏನಿದೆ ಅದನ್ನು ಹಾಕ್ಕೋಬೋದು. ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು. ಇದಾದಮೇಲೆ ಸ್ವಲ್ಪ ಆನಿಯನ್ಸ್ನ ಹಾಕ್ಕೋಬೇಕು, ಅಂದರೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು. ಇದನ್ನು ಕೂಡ ಸ್ವಲ್ಪ ಒಂದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲವನ್ನು ಈ ಥರ ಫ್ರೈ ಮಾಡಿ ಹುರಿತಾ ಇರಬೇಕು. ಈಗ ನಾನು ಒಂದು 4 ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ. ಈಗ ಈ ಥರ ಹುರಿತಾ ಇರಬೇಕು. ಇದನ್ನು ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಈಗ ಇದಕ್ಕೆ MTR ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇರಬೇಕಂದ್ರೆ ಸೀದೋಗುತ್ತೆ. ಆದ್ದರಿಂದ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರಿತಾ ಇರಬೇಕು.
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಫ್ಲೇವರ್ಗೋಸ್ಕರ ಇವಾಗ ಹಾಕ್ಕೋಬೇಕು. ಈಗ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು, ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಿಟ್ಟು ಈ ಥರ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ, ಬಿಸಿಬೇಳೆಭಾತನ್ನ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ನಾವು ಆವಾಗಲೇ ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಇವಾಗ ಸ್ವಲ್ಪ ಈ ಗೊಜ್ಜಿಗೆ ಮಾತ್ರ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾವು ಆವಾಗ ಬೇಯಿಸಿಟ್ಕೊಂಡಿರುವಂತಹ ರೈಸು ತರಕಾರಿನೆಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ತುಪ್ಪ ಬೇಕಂದರೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಬಿಸಿ ಬಿಸಿಯಾದ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಖಾರ ಬೂಂದಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೀಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.